ಆದಂಥ ಧಾರ್ಮಿಕವಾದಂಥ ನಂಬಿಕೆಯೊಂದಿಗೆ ಭಾಳ ವರ್ಷಗಳಿಂದನೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಕರಗವನ್ನು ಅತ್ಯಂತ ವಿಜೃಂಭಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾನು ಭಾಳ ಚಿಕ್ಕ ವಯಸ್ಸಿನಿಂದನೂ ಕೂಡ ನೋಡ್ಕೊಂಡು ಬಂದಿದ್ದೇನೆ. ಅದರಲ್ಲಿ ಅನೇಕ ಸಂದರ್ಭದಲ್ಲಿ ನಮ್ಮ ಇಡೀ ಕುಟುಂಬದ ಸದಸ್ಯರು, ನಮ್ಮ ತಂದೆಯ ಆದಿಯಾಗಿ, ನಮ್ಮ ತಾಯಿಯ ಆದಿಯಾಗಿ ನಾನು ಕೂಡ ಬಂದು ಭಾಗಿಯಾಗ್ತಕ್ಕಂಥ ಸಂಪ್ರದಾಯ ನಾವು ಹೊಂದಿದ್ದೇವೆ. ಇವತ್ತು ವಿಶೇಷವಾಗಿ ಹತ್ತಿರ 11 ಜಾಗಗಳಿಗೂ ಕೂಡ ಇವತ್ತು ಕರಗ ಎಲ್ಲೆಲ್ಲಿ ಹೊರಡ್ತಾ ಇದ್ದಾರೆ ಅಂಥ ಕಡೆ ಹೋಗಿ ಬರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ಓಡಾಡ್ತೇವೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮಂಡಳಿ ಗ್ರಾಮ ಮತ್ತು ನೋಟಿಫಿಕೇಷನ್ ಆಗಿ ಅದನ್ನು ಭೂಸ್ವಾಧೀನ ಮಾಡಲಿಕ್ಕೆ GPDA ಮುಂದಾಗಿದೆ. ಅವರೆಲ್ಲ ಕೋರ್ಟ್ ಹೋಗಿದ್ದಂಥ ವಿಚಾರದಲ್ಲಿ ಈಗ ಅದನ್ನು ಬಲವಂತವಾಗಿ ಅವರು ಸ್ವಾಧೀನ ಮಾಡಬಾರ್ದು ಅಂತ ಕೋರ್ಟ್ ಹೇಳಿದೆ. ನಿಮ್ಗೇನಾರು ಗಮನಕ್ಕೆ ಬರ್ತಾ ಇದೆ? ಅದು ಕಾನೂನಿನ ಹೋರಾಟ ಜನತಾದಳ ಪಕ್ಷದ ಕಡೆಯಿಂದ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ರೈತರ ಪರವಾಗಿ ನಾವು ನಿಂತು ಭಾಳ ಗಟ್ಟಿಯಾಗಿ ಮಾಡ್ತೇವೆ ಅಂತಕ್ಕಂಥದ್ದನ್ನು ರೈತರಿಗೆ ನಾವು ಮಾತನ್ನು ಕೊಟ್ಟಿದ್ವಿ. ರೈತರು ಕೂಡ ಪೂರಕವಾಗಿ ಯಾರು ಸಂಪೂರ್ಣವಾಗಿ ವಿರೋಧ ಇರತಕ್ಕಂಥ ರೈತರಿದ್ದಾರೆ. ಮೊದಲನೇ ಒಂದು ಫೈನಲ್ ನೋಟಿಫಿಕೇಷನ್ ಹೊರಡಿಸಿದಂಥ ಕೆಲವೊಂದಷ್ಟು ಊರಿನ ರೈತರುಗಳು ವಕಾಲತ್ಗೆ ಸೈನ್ ಹಾಕಿ ಪಿಟಿಷನರ್ಸ್ ಆಗಿ ಅವರೇನು ಕೋರ್ಟ್ಗೆ ವಕಾಲತ್ನ ಸಲ್ಲಿಸಿದರು. ಇವತ್ತು ಬೆಳಗ್ಗೆ ಅಡ್ವೊಕೇಟ್ ಜನರಲ್ ಅವರು ತಾವೇ ಹೇಳಿದಂತೆ ಸದ್ಯದ ಮಟ್ಟಕ್ಕೆ ನನಗೂ ಕೂಡ ಬಂದಿರತಕ್ಕಂಥ ಮಾಹಿತಿ, ಯಾರು ಇವತ್ತು ವಕಾಲತ್ಗೆ ಸೈನ್ ಹಾಕಿ ಕೋರ್ಟ್ ಕಚೇರಿ ಮುಂದೆ ಹೋಗಿದ್ದಾರೆ ಅಂಥವರ ಲ್ಯಾಂಡ್ಗಳು ವೆಕೇಟ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಹೇಳ್ಕೊಡ್ದು ಅಂತಕ್ಕಂಥದ್ದು ತಾತ್ಕಾಲಿಕವಾದಂಥ ಒಂದು ಜಯ ಅಲ್ಲಿರ್ತಕ್ಕಂಥ ರೈತರಿಗೆ ಸಿಕ್ಕಿದೆ. ಬಹುಶಃ ಇದೊಂದು ಶುಭ ಸೂಚನೆ. ರೈತರಿಗೆ 100ಕ್ಕೆ 100 ಕಾನೂನಿನ ಅಡಿಯಲ್ಲಿ ಒಂದು ದೊಡ್ಡ ಮಟ್ಟದ ಜಯ ಸಿಗುತ್ತೆ ಅನ್ನುವಂಥ ಅಚಲವಾದಂಥ ಒಂದು ನಂಬಿಕೆ ಇವತ್ತು ನನ್ನಲ್ಲಿದೆ. ಹಾಗಾಗಿ ನಾಳೆ ಆರ್ಡರ್ ಕಾಪಿನೂ ಕೂಡ ತರಿಸ್ಕೊಳ್ತಾ ಇದ್ದೇನೆ, ಪಿಟಿಷನ್ ಕಾಪಿನ. ಅದೆಲ್ಲ ಕೂಡ ನೋಡ್ಕೊಂಡು ನಿಮಗೆ ಮುಂದಿನ ವಿಚಾರವಾಗಿ ಪ್ರತಿಕ್ರಿಯಿಸ್ತೀನಿ. ಎಲ್ಲ ಆಗಿದೆ. ಅದು ನಾಡಿದ್ದು ಮತ್ತೆ ಇತರೆ ಇವಾಗ 2ನೇ ಬಾರಿ ಏನು ಫೈನಲ್ ನೋಟಿಫಿಕೇಷನ್ನು ಸರ್ಕಾರ ಹೊರಡಿಸ್ತು. ಭಾಳ ಜನ ಇವತ್ತು ವಕಾಲತ್ಗೆ ಸೈನ್ ಹಾಕಿದ್ದಾರೆ ರೈತರು. ಬಹುಶಃ ಅದು ಕೂಡ ನಾಡಿದ್ದ ದಿನ ಫೈಲಿಂಗ್ ಆಗ್ತಾ ಇದೆ. ಸೊ ಅದೂ ಹೆಚ್ಚು ಕಮ್ಮಿ ಈ ಶುಕ್ರವಾರದಷ್ಟರಲ್ಲಿ ಹಿಯರಿಂಗ್ ಬರುತ್ತೆ, ಫಸ್ಟ್ ಹಿಯರಿಂಗ್. ಸೊ ಹಾಗಾಗಿ ಕಾದು ನೋಡೋಣ ಏನೆಲ್ಲ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತದೆ. ಈಗ ಶಾಸಕರು ಮಂತ್ರಿಗಳಾಗಿದ್ದಾರೆ, ಯೋಜನೆಗೆ ವೇಗ ಸಿಗುತ್ತೆ, ಇನ್ನು ಯೋಜನೆ ಮಾಡ್ತಾರೆ ಅನ್ನೋದು ಒಂದು ರೈತರಿಗೆ ಆತಂಕ ಇದೆ. ರೈತರು ಸಂಪೂರ್ಣವಾಗಿ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ವಾಸ್ತವ ಸತ್ಯ. ಈಗ ಇಲ್ಲಿ ಯಾರು ಮಂತ್ರಿಗಳಾಗಿದ್ದಾರೋ, ಯಾರು ಮುಖ್ಯಮಂತ್ರಿಗಳಾಗಿದ್ದಾರೋ, ಆದರೆ ರೈತರ ಭಾವನೆಗಳ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ಬಹುಶಃ ಯಾರೂ ಕೂಡ ಇದನ್ನು ಮೆಚ್ಚತಕ್ಕಂಥ ವಿಚಾರ ಅಲ್ಲ. ನಾನು ಅವತ್ತು ಕೂಡ ಹೇಳಿದ್ದೇನೆ, ಸರ್ಕಾರ ಏನಾದರೂ ಇದನ್ನು ವಿತ್ ಕನ್ಸೆಂಟ್ ಪಡಿತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋದಾಗಿದ್ದರೆ 2013ರ LARR ಆ್ಯಕ್ಟ್ ಏನಿದೆ ಇವತ್ತು ನಮ್ಮ ಮುಂದೆ ಇಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಜಿರವರು ಪ್ರಧಾನಿಗಳಾಗಿದ್ದಾಗ ಕಾಂಗ್ರೆಸ್ನವರು ಮಾಡಿದಂಥ ಆ್ಯಕ್ಟ್, ಆ ಆ್ಯಕ್ಟ್ನಲ್ಲಿ ಏನಾದರೂ ಇದನ್ನು ಮಾಡಿದರೆ ಬಹುಶಃ 80%ಕ್ಕೂ ಹೆಚ್ಚು ಜನ ರೈತರು ಕನ್ಸೆಂಟು ಪಡ್ಕೋಬೇಕಾಗಿತ್ತು. ಆದರೆ ಕೂಡ ಆ್ಯಕ್ಟ್ನ ತೊಗೊಬರ್ತಾರೆ. ನಾನು ಅವತ್ತು ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಇವೆಲ್ಲವೂ ಕೂಡ ಕೋರ್ಟು ಗಮನಿಸುತ್ತೆ. ನ್ಯಾಯಾಧೀಶರು ರೈತರ ಪರವಾಗಿ ಒಂದು ವಿಚಾರದಲ್ಲಿ ನಿಂತು ಒಂದು ಒಳ್ಳೆ ತೀರ್ಪು ಕೊಡ್ತಾರೆ ಅನ್ನೋದು ನಾವು ಕಾದು ನೋಡೋಣ. ಸರ್, ಈಗ ಒಂದು ಕಡೆ ಕಾನೂನು ಹೋರಾಟ, ಮತ್ತೊಂದು ಕಡೆ ಪರಿಹಾರಕ್ಕೆ ಕೂಡ ಒಂದಷ್ಟು ಜನ ರೈತರುಗಳು ತಗೊಳ್ತಾರೆ. ಇದು ಸಾಕಷ್ಟು ಗೊಂದಲ ಆಗಿರುವಂಥದ್ದು. ಅಂದರೆ ತಡೆ ಒಂದು ಕಡೆ ಸಿಗ್ತಾ ಇದೆ, ಜೊತೆಗೆ ರೈತರುಗಳು ಪರಿಹಾರ ಸಿಗ್ತಿದೆ. ಯೋಜನೆ ಎಲ್ಲವೂ ನಿಂತ್ಕೊಳ್ಳುತ್ತೆ ಅಂತ. GPDAನಲ್ಲಿ ದುಡ್ಡೆಲ್ಲಿಂದ ಹುಟ್ಟಿದೆ? BMRDAಯಿಂದ ಕೆಲವೊಂದಷ್ಟು ಆಸ್ತಿ ಪಾಸ್ತಿಗಳನ್ನ ಅಡಮಾನ ಇಟ್ಟು ಒಂದಷ್ಟು ದುಡ್ಡು ತಗೊಬಂದಿದ್ದಾರೆ. BMRDA ಯಾರ್ದು? ಜನರದು. ಈ CS ಸೈಟ್ಗಳು, ಈ ಪಾರ್ಕ್ಗಳು, ಅಲ್ಲಿ ಇಲ್ಲಿ ಆಸ್ತಿಗಳಿರ್ತಕ್ಕಂಥ ಒಂದಷ್ಟು ದುಡ್ಡನ್ನ ಅಡಮಾನ ಇಟ್ಟು ಜೊತೆಯಲ್ಲಿ BDAಲಿರ್ತಕ್ಕಂಥ 2000 ಈಕ್ವಿಟಿನೂ ಕೂಡ ತೋರಿಸ್ಕೊಂಡಿದ್ದಾರೆ. ಸರ್ಕಾರದ ಹತ್ರ ದುಡ್ಡಿಲ್ಲ. ಆದರೆ ಎಲ್ಲೋ ಒಂದು ಕಡೆ ರೈತರು ಇದರಿಂದ ಆಕರ್ಷಣೆ ಆಗ್ಬಿಡ್ತಾರೆ ಅಂತಕ್ಕಂಥದ್ದು ಸರ್ಕಾರ ಏನಾದರೂ ಅಂದ್ಕೊಂಡಿದ್ರೆ, ಇಲ್ಲಿ ಇರ್ತಕ್ಕಂಥವರು ಸಣ್ಣ ರೈತರು, ಅತಿ ಸಣ್ಣ ರೈತರು ಬಹುಸಂಖ್ಯೆಯಲ್ಲಿದ್ದಾರೆ. 1 ಎಕರೆಗಿಂತ ಕಮ್ಮಿ ಜಮೀನನ್ನು ಹೊಂದಿರತಕ್ಕಂಥ ರೈತರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಇದಕ್ಕೆ ತೀವ್ರವಾದಂಥ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ಸ್ಪಷ್ಟ. ಯಾರು ಕೂಡ ಇವರು ಕೊಡ್ತಕ್ಕಂಥ
ಈಗ 10 ಗುಂಟೆ 12 ಗುಂಟೆ 20 ಗುಂಟೆ ಇಟ್ಕೊಂಡಿರ್ತಕ್ಕಂಥವ್ರು ಭಾಳ ಜನ ನಾನು ಕೂಡ ಭೇಟಿ ಮಾಡಿದ್ದೀನಿ ಗ್ರೌಂಡ್ ಲೆವೆಲಲ್ಲಿ. ಅವ್ರು ಎಲ್ಲಿ ಹೋಗ್ತಾರೆ? ಅವ್ರಿಗೆ ಎಷ್ಟು ಸಿಗ್ತದೆ? 20-25 ಲಕ್ಷ 30 ಲಕ್ಷ ಪರಿಹಾರ ಸಿಕ್ಕಿದ್ರೆ ಬೆಂಗಳೂರಲ್ಲಿ 2 ಕೋಟಿಗೂ ಒಂದು ಸೈಟ್ ಸಿಗಲ್ಲ ಇವತ್ತು. ಕೊನೆಗೆ ಇವರೆಲ್ಲ ರೈತರ ಮಕ್ಕಳೆಲ್ಲ ಏನು ವಾಚ್ಮ್ಯಾನ್ ಕೆಲಸ ಮಾಡಬೇಕಾ ಬೆಂಗಳೂರಿಗೆ ಹೋಗಿ? ಅಲ್ಲಿ ವಾಚ್ಮ್ಯಾನ್ ಕೆಲಸಕ್ಕಾದ್ರೂ ಕೂಡ ಯಾರಾದರೂ ಸೇರಿಸ್ಕೊತಾರೆ ಇವ್ರನ್ನ? ಇವ್ರ ಪರಿಸ್ಥಿತಿ ಏನಾಗ್ತದೆ? ಸರ್ಕಾರದಲ್ಲಿ ಸಾಕಷ್ಟು ಅಸಮಾಧಾನಗಳಾಗಿರೋದ್ರಿಂದ ಸಚಿವ ಸಂಪುಟ ಆದಮೇಲೆ ಒಂದಷ್ಟು ಜನ ಶಾಸಕರು ರಾಜೀನಾಮೆ ಮುಂದಾಗಿರುವಂಥದ್ದು. ಈಗ ಇದು ಸರ್ಕಾರಕ್ಕೆ ಬಿಟ್ಟಿರುವಂಥ ವಿಚಾರ. ಯಾರನ್ನ ಅವರು ಸಚಿವ ಸ್ಥಾನ ಅಲಂಕರಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ತೀರ್ಮಾನ. ಇದ್ರ ಬಗ್ಗೆ ನಾವು ಅಡ್ಡಪಡಿಸಿ ಮಾತನಾಡ್ತಕ್ಕಂಥದ್ದು ಏನಿಲ್ಲ. ಮುಂದೆ ಎಲ್ಲ ಕಾದು ನೋಡೋಣ. ನೀವೇ ತೋರಿಸಿದ್ದೀರಿ, ನಿನ್ನೆ ಭಾಳ ಜನ ಶಾಸಕರು ಆಸೆ ಇಟ್ಕೊಂಡು ನಾವು ಸಚಿವ ಸ್ಥಾನವನ್ನು ಅಲಂಕರಿಸ್ತೀವಿ, ನಮಗೂ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದಿತ್ತು. ಸಿಕ್ಕಿಲ್ಲ ಪಾಪ. ಭಾಳ ಜನ ಸೀನಿಯರ್ಸು ಅಪ್ಸೆಟ್ ಇದ್ದಾರೆ ಆ ವಿಚಾರವಾಗಿ. ನೀವೇ ಹೇಳ್ದಂಗೆ ನೋಡೋಣ ಅವ್ರದ್ದೆಲ್ಲ ಈ ರಾಜೀನಾಮೆ ಎಷ್ಟರ ಮಟ್ಟಕ್ಕೆ ಅಕ್ಸೆಪ್ಷನ್ ಆಗುತ್ತೆ. ರಾಜೀನಾಮೆ ಕೇವಲ ಮೇಲ್ನೋಟಕ್ಕೆ ಒಂದು ಬ್ಲ್ಯಾಕ್ ಮೇಲ್ ತಂತ್ರನ ಅಥವಾ ಅದಕ್ಕೂ ಮೀರೇನಾರು ಅವ್ರಿಗೆ ನೋವಾಗಿದೆಯಾ? ಕಾದು ನೋಡೋಣ.